ಹಲೋ ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ದಿನಾಂಕ 7-8-2025ರಿಂದ RRB NTPCಯ ಅಂಡರ್ ಗ್ರಾಜ್ಯುಯೇಟ್ ಎಕ್ಸಾಮಿನೇಷನ್ಸ್ ಪ್ರಾರಂಭ ಆಗಿದೆ. ಈ ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ಸಾಮಾನ್ಯ ಜ್ಞಾನ ವಿಭಾಗದ ಪ್ರಶ್ನೆಗಳನ್ನ ಪ್ರತಿದಿನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ನಾನು ಶಿಫ್ಟ್ ವೈಸ್ ವಿಡಿಯೋಗಳನ್ನ ಮಾಡೋದಿಲ್ಲ. ಬೈ ಎಂಡ್ ಆಫ್ ದಿ ಡೇ ನಿಮಗೆ ಆ ದಿನದ ಶಿಫ್ಟ್ಗಳಲ್ಲಿ 3 ಶಿಫ್ಟ್ಗಳಲ್ಲಿ ಎಕ್ಸಾಮ್ ನಡೀತಾ ಇದೆ. ಎಷ್ಟು ಪ್ರಶ್ನೆಗಳು ನನಗೆ ಸಿಗುತ್ತೋ ಆನ್ಲೈನ್ನಲ್ಲಿ ಮತ್ತು ಆಫ್ಲೈನ್ನಲ್ಲಿ ಎಷ್ಟು ಕ್ವಶನ್ಸ್ಗಳು ನನಗೆ ಕಲೆಕ್ಟ್ ಆಗುತ್ತೋ, ಯಾಕಂದರೆ ಜನರಲ್ ನಾಲೆಡ್ಜ್ ಕ್ವಶನ್ಸು ವರ್ಡ್ ಆಫ್ ಮೌತ್ ಅಂತ ಏನು ಹೇಳ್ತೀವಿ, ಆಸ್ಪಿರೆಂಟ್ಸ್ ಎಕ್ಸಾಮ್ ಬರೆದಿರ್ತಕ್ಕಂಥ ಆಸ್ಪಿರೆಂಟ್ಸು ಬೇರೆ ಬೇರೆ ಝೋನ್ಗಳಲ್ಲಿ ಪ್ರಚಾರ ಮಾಡುವಂಥದ್ದು, ಅದರ ಕ್ವಶನ್ಸ್ಗಳನ್ನು ಹೇಳುವ ರೀತಿ ನೀತಿ ವಿಧಾನಗಳ ಮೂಲಕ ಆನ್ಲೈನಲ್ಲಿ ಕಲೆಕ್ಟ್ ಮಾಡಿ ನಿಮಗೆ ಕೊಡುವಂಥ ಪ್ರಯತ್ನ ಅಷ್ಟೇ. ಈ ಒಂದು ಕ್ವಶನ್ಸ್ಗಳನ್ನು ನೋಡಿದಾಗ ಯಾವ ಒಂದು ಸ್ಪೆಸಿಫಿಕ್ ಪಾರ್ಟಿಂದ ಕ್ವಶನ್ಸ್ ಬರ್ತಾ ಇವೆ ಮತ್ತು ಯಾವ ಟಾಪಿಕ್ಗಳ ಮೇಲೆ ಜಾಸ್ತಿ ಕ್ವಶನ್ಸ್ ಬರ್ತಾ ಇವೆ ಅನ್ನೋ ಒಂದು ಮಾಹಿತಿ ನಿಮಗೆ ಸಿಗುತ್ತೆ. ಇದರಿಂದ ನೀವು ಎಕ್ಸಾಮಿನೇಷನ್ಸ್ ಇನ್ನೊಂದು ವಾರದಲ್ಲಿದ್ದರೆ 10 ದಿನದಲ್ಲಿದ್ದರೆ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಫ್ಯೂಚರ್ಡ್ ಎಕ್ಸಾಮ್ ಬರೀಬೇಕು ಅನ್ನೋರ್ಗೂ ಕೂಡ ಇದರ ಅನುಕೂಲ ಸಹಜವಾಗಿ ಆಗುತ್ತೆ. ಹಾಗಾಗಿ ಸಂಪೂರ್ಣವಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೂ ಇದರ PDF ನೋಟ್ಸನ್ನು ನಮ್ಮ ಪೇಯ್ಡ್ ಟೆಲಿಗ್ರಾಮ್ ಗ್ರೂಪಲ್ಲಿ ಆ್ಯಡ್ ಮಾಡಿರ್ತೀನಿ. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ. ನಮ್ಮ ಪೇಯ್ಡ್ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಬಿಟ್ಟು ನೀವು RRBಯ ಎಲ್ಲ ಅಫಿಷಿಯಲ್ ನೋಟ್ಸ್ಗಳನ್ನು ಪಡ್ಕೋಬಹುದು. ಅಲ್ಲಿ ಕ್ವೆಶನ್ಸ್: ಭಾರತದ ಸಂವಿಧಾನದ 61ನೇ ತಿದ್ದುಪಡಿ ಬಗ್ಗೆ ಮಾಹಿತಿ ಕೇಳಿದ್ದಾರೆ. 4 ಆಯ್ಕೆಗಳನ್ನ ಈ ರೀತಿ ಕೊಟ್ಟಿದ್ದಾರೆ. ಆಪ್ಷನ್ಸ್ಗಳನ್ನ ಕೊಟ್ಬಿಟ್ಟು ಭಾರತ ಸಂವಿಧಾನದ 61ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಡುತ್ತದೆ ಅಂತ ಕ್ವಶನ್ ಕೇಳಿದ್ದಾರೆ. ಪ್ರಶ್ನೆಗೆ ಸರಿಯಾದ ಉತ್ತರ: ಮತದಾನದ ವಯಸ್ಸು ಮೊದಲು 21 ವರ್ಷ ಇರ್ತಿತ್ತು ನಮ್ಮಲ್ಲಿ ಭಾರತದಲ್ಲಿ, ಅದನ್ನು 18 ವರ್ಷಕ್ಕೆ ಇಳಿಸಲಾಯಿತು. ಇದನ್ನ 61ನೇ ಅಮೆಂಡ್ಮೆಂಟ್ ಮಾಡುವ ಮೂಲಕ ಭಾರತ ಸಂವಿಧಾನದಲ್ಲಿ ಮಾಡಲಾಯಿತು. ಸೊ ಇದ್ರ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಇಂಡಿಯನ್ ಪಾಲಿಟಿ ವಿಭಾಗದಿಂದ ಈ ಪ್ರಶ್ನೆ ಬಂದಿರುತ್ತೆ. ಇದನ್ನ ಮಾಡಿದ್ದು 1989ರಲ್ಲಿ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳ ಚುನಾವಣೆಗಳ ಮತದಾನದ ವಯಸ್ಸನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಈ ನಿರ್ಧಾರವನ್ನ ಮೊಟ್ಟ ಮೊದಲ ಬಾರಿಗೆ ಕೈಗೊಳ್ಳಲಾಯಿತು. ಕಾಯ್ದೆ ಯಾವುದು ಅಂದ್ರೆ 61ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1988 ಆಗಿರುತ್ತೆ. ನೆಕ್ಸ್ಟ್, ಭಾರತದ 2ನೇ ಮೊಘಲ್ ಆಡಳಿತಗಾರ ಯಾರು ಅಂತ ಕೇಳಿದ್ದಾರೆ. ಮೊಘಲರ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಭಾರತದ ಇತಿಹಾಸ, ಎಸ್ಪೆಷಲಿ ಮೊಘಲ್ ಸಾಮ್ರಾಜ್ಯದ ಮೇಲೆ ಒಂದು ಕ್ವಶನ್ ಸಾಮಾನ್ಯವಾಗಿರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಹುಮಾಯೂನು ಭಾರತದ 2ನೇ ಮೊಘಲ್ ಆಡಳಿತಗಾರ ಆಗಿರ್ತಾರೆ. ಹುಮಾಯೂನು 2ನೇ ಮೊಘಲ್ ಚಕ್ರವರ್ತಿಯಾಗಿದ್ದು 1531ರಿಂದ 1540 ಮತ್ತು 1555ರಿಂದ 56ರ ಈಗಿನ ಆಫ್ಘಾನಿಸ್ತಾನ, ಪಾಕಿಸ್ತಾನ, ಉತ್ತರ ಭಾರತದ ಭಾಗಗಳ ಮೇಲೆ ಆಳ್ವಿಕೆಯನ್ನು ಈತ ನಡೆಸಿದ್ದ. ಹುಮಾಯೂನು ತನ್ನ ರಾಜ್ಯದ ಹೆಸರಿನಿಂದ ನಸೀರ್ ಅಲ್ ದಿನ್ ಮೊಹಮ್ಮದ್ ಅಂತ ಕರೆಯಲ್ಪಡ್ತಾ ಇದ್ದ ಹಾಗೂ 2ನೇ ಮೊಘಲ್ ಚಕ್ರವರ್ತಿ ಅಂತ ಆತನ ಪರಿಗಣಿಸಲಾಗುತ್ತೆ. ನೆಕ್ಸ್ಟ್, ಜನವರಿ 28ರಿಂದ ಫೆಬ್ರವರಿ 14, 2025ರವರೆಗೆ ನಡೆದ 38ನೇ ರಾಷ್ಟ್ರೀಯ ಕ್ರೀಡಾಕೂಟ ಯಾವ ರಾಜ್ಯದಲ್ಲಿ ನಡೀತು? ಇದು ಪ್ರಚಲಿತ ವಿದ್ಯಮಾನಗಳನ್ನು ಕೇಳಿರುವಂತ ಪ್ರಶ್ನೆ. ಅಂದ ಹಾಗೆ ಪ್ರಚಲಿತ ವಿದ್ಯಮಾನಗಳ PDF ನೋಟ್ಸ್, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಗಳ ಸ್ಪೆಸಿಫಿಕ್ PDF ನೋಟ್ಸ್, RRBಗೆ ಅನುಕೂಲವಾಗುವಂಥ PDF ನೋಟ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಸೇಮ್ ನೀವು ವಾಟ್ಸಪ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿರೋ ವಾಟ್ಸಪ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಪೇಯ್ಡ್ PDF ನೋಟ್ಸ್ಗಳನ್ನ ಪೇಮೆಂಟನ್ನು ಮಾಡಿ ಪಡ್ಕೋಬಹುದು. ಅದರ ಪ್ರೈಸ್ ಏನಿರುತ್ತೆ ಅದನ್ನ ನಿಮಗೆ ವಾಟ್ಸಪ್ಪಲ್ಲಿ ನಾವು ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಇಲ್ಲಾಂದ್ರೆ ನಮ್ಮ SBK ಕನ್ನಡ ಅನ್ನೋ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆದರೆ ಅಲ್ಲೂ ಕೂಡ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಕನಿಷ್ಠ ನಿಮಗೆ 18 ತಿಂಗಳ ಕರೆಂಟ್ ಅಫೇರ್ಸ್ ಬೇಕಾಗುತ್ತೆ ಈ ಒಂದು ಎಕ್ಸಾಮಿನೇಷನ್ಗೆ. ಸರಿಯಾದ ಉತ್ತರ ಉತ್ತರಾಖಂಡ. ಉತ್ತರಾಖಂಡದಲ್ಲಿ ಜನವರಿ 28ರಿಂದ ಫೆಬ್ರವರಿ 14 ತನಕ 38ನೇ ರಾಷ್ಟ್ರೀಯ ಕ್ರೀಡಾಕೂಟ ನಡೀತೆ. ನೆಕ್ಸ್ಟ್ ಕ್ವೆಶ್ಚನ್, WTO ಬಗ್ಗೆ ಕೇಳಿದ್ದಾರೆ. ವಿಶ್ವಸಂಸ್ಥೆ ಮತ್ತು ಅದರ ಅಂಗಸಂಸ್ಥೆಗಳು ಹಾಗೂ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟ ಸಂಸ್ಥೆಗಳಿರ್ತವೆ. ಅದರ ಬಗ್ಗೆ ಒಂದು ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿರುತ್ತೆ. ಇಲ್ಲಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ವಿಶ್ವ ವ್ಯಾಪಾರ ಸಂಸ್ಥೆ ಇದೆಯಲ್ಲ, ಅದ್ರ ಬಗ್ಗೆ ಕೇಳಿದ್ದಾರೆ. ಪ್ರಶ್ನೆ ಏನಿದೆ ಅಂದ್ರೆ ಪ್ರಧಾನ ಕಚೇರಿ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ದಾರೆ. ಇದು ಸ್ವಿಟ್ಜರ್ಲ್ಯಾಂಡ್ ದೇಶದ ಜಿನಿವಾ ಎನ್ನುವ ಸ್ಥಳದಲ್ಲಿ WTOದ ಪ್ರಧಾನ ಕಚೇರಿ ಕಂಡು ಬರುತ್ತೆ. ವಿಶ್ವಸಂಸ್ಥೆಯ ನೋಡಿ, ವಿಶ್ವಸಂಸ್ಥೆ ಬೇಸಿಕಲಿ ಪ್ರಾರಂಭ ಮಾಡಿದ್ರೆ ವಿಶ್ವಸಂಸ್ಥೆ ಯಾಕೆ ಸ್ಥಾಪನೆ ಆಯಿತು, ಅದರ ಕಾರಣ ಏನು, ಸ್ಥಾಪನೆ ಮಾಡಿದವರು ಯಾರು, ತದನಂತರ ಅದರ ಅಂಗಸಂಸ್ಥೆಗಳ್ಯಾವು, ಅದರ ಕೇಂದ್ರ ಕಚೇರಿಗಳೆಲ್ಲಿವೆ, ಅದರಲ್ಲಿರುವಂಥ ರಾಷ್ಟ್ರಗಳು ಯಾವುದು, ವಿಶ್ವಸಂಸ್ಥೆಯ ಶಾಶ್ವತ ರಾಷ್ಟ್ರಗಳ ಸಂಖ್ಯೆ ಎಷ್ಟು, ಅದಾದ್ಮೇಲೆ ಸಾಮಾನ್ಯ ಸಭೆ ಅಂತ ಬರುತ್ತೆ, ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಬರುತ್ತೆ, ಅದಾದ್ಮೇಲೆ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂಗೆ WHO, WTO, UNICEF, ಯುನೆಸ್ಕೋ, ಇದೆಲ್ಲದ್ರದ್ದು ಯಾವ ವರ್ಷ ಸ್ಥಾಪನೆ ಆಯಿತು, ಅದರ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ನೀವು ಮಾಹಿತಿನ ತಿಳ್ಕೊಂಡ್ರೆ 1 ಅಂಕವನ್ನ ಈ ಟಾಪಿಕ್ ಇಂದ ನೀವು ಯಾವುದೇ ಕ್ವಶನ್ ಕೇಳಿದ್ರು ಪಡ್ಕೋಬಹುದಾಗಿರುತ್ತೆ. ನೆಕ್ಸ್ಟ್, ಅತ್ಯಂತ ಹಳೆಯ ವೇದ ಯಾವುದು ಅಂತ ಕೇಳಿದರೆ ನಮ್ಮ ಇತಿಹಾಸದ ಪ್ರಶ್ನೆ. ಅತ್ಯಂತ ಹಳೆಯ ವೇದ ಋಗ್ವೇದ.
4 ವೇದಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡು ಹೋಗೋದು ಬಹಳ ಅನಿವಾರ್ಯ. ನಿಮಗೆ ಈ ಒಂದು ಎಕ್ಸಾಮಿನೇಷನ್ಸ್ಗೆ ಯಾವುದೇ ವೇದಗಳ ಬಗ್ಗೆ ಪ್ರಶ್ನೆಗಳು ಬರಬಹುದು. 4 ವೇದಗಳು ಯಾವ್ಯಾವುದು? ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವ ವೇದ. ಋಗ್ವೇದ, ಇವುಗಳಲ್ಲಿ 4 ವೇದಗಳಲ್ಲಿ ಋಗ್ವೇದ 3500 ವರ್ಷಗಳಷ್ಟು ಹಿಂದೆ ರಚನೆ ಆಗಿರೋದ್ರಿಂದ ಅತ್ಯಂತ ಹಳೆಯ ವೇದ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್, ಅಶ್ವಶಕ್ತಿ ಹಾರ್ಸ್ ಪವರ್ ಅಂತ ಹೇಳ್ತೀವಿ. ಒಂದು ಹಾರ್ಸ್ ಪವರ್ ಅಂದ್ರೆ ಎಷ್ಟು ವ್ಯಾಟ್ ಅಂತ ಕೇಳಿದ್ದಾರೆ. ಒಂದು ಅಶ್ವಶಕ್ತಿ ಅಥವಾ ಒಂದು ಹಾರ್ಸ್ ಪವರ್ ಅಂದ್ರೆ 746 ವ್ಯಾಟ್ ಆಗತ್ತೆ. ಇದು ಸೈನ್ಸ್ ಇಂದ ಕೇಳಿರುವಂತ ಪ್ರಶ್ನೆ ಆಗಿದೆ. ನೆಕ್ಸ್ಟ್, ಸ್ವತಂತ್ರ ಭಾರತದಲ್ಲಿ ರಾಜ್ಯವೊಂದರ ಮೊದಲ ಮಹಿಳಾ ರಾಜ್ಯಪಾಲರು ಭಾರತದ ಮೊದಲಿಗರು ಅಂತ ಬರುತ್ತಲ್ಲ, ಅದರಲ್ಲಿ ಕೇಳಿರುವಂತ ಪ್ರಶ್ನೆ ಇದು. ಸರಿಯಾದ ಉತ್ತರ ಸರೋಜಿನಿ ನಾಯ್ಡು ಅವರು ಸ್ವತಂತ್ರ ಭಾರತದ ರಾಜ್ಯವೊಂದರ ಮೊಟ್ಟ ಮೊದಲ ಮಹಿಳಾ ರಾಜ್ಯಪಾಲರಾಗಿದ್ರು. 15 ಆಗಸ್ಟ್ 1947ರಿಂದ 2 ಮಾರ್ಚ್ 1949 ತನಕ ಉತ್ತರ ಪ್ರದೇಶ ರಾಜ್ಯದ ಗವರ್ನರ್ ಆಗಿ ಇವರು ಕೆಲಸವನ್ನ ಮಾಡಿರ್ತಾರೆ. ಇವರ ಮಗಳು ಪದ್ಮಜಾ ನಾಯ್ಡು ಅವರು ಪಶ್ಚಿಮ ಬಂಗಾಳದಲ್ಲಿ 11 ವರ್ಷಗಳ ಕಾಲ ಸುದೀರ್ಘಾವಧಿಯವರೆಗೆ ಮಹಿಳಾ ಗವರ್ನರ್ ಆಗಿ ಕೆಲಸವನ್ನ ಮಾಡಿರ್ತಾರೆ. ನೆಕ್ಸ್ಟ್, 2025ರ WPL ಮಹಿಳಾ ಪ್ರೀಮಿಯರ್ ಲೀಗ್, ವುಮೆನ್ ಪ್ರೀಮಿಯರ್ ಲೀಗ್, IPL ಇದೆಯಲ್ಲ ಅದೇ ರೀತಿ WPL, ಇದರ ಟೈಟಲ್ ನ ಗೆದ್ದವರು ಯಾರು ಅಂತ ಕೇಳಿದ್ದಾರೆ. ಮುಂಬೈ ಇಂಡಿಯನ್ಸ್ ಅನ್ನೋ ತಂಡ ಈ ಒಂದು ಟೈಟಲ್ ನ ಗೆದ್ದಿದೆ. ಅದೇ ರೀತಿ 2025ರ IPL ನ ವಿನ್ನರ್ ಅಂತ ಕೇಳಿದ್ರೆ RCB, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಅದು ಬಂದ ತಕ್ಷಣ ಆರೆಂಜ್ ಕ್ಯಾಪ್ ಯಾರ್ಗೆ, ಮತ್ತೆ ಪರ್ಪಲ್ ಕ್ಯಾಪ್ ಯಾರ್ಗೆ, ಹೈಯೆಸ್ಟ್ ಸ್ಕೋರ್ ಮಾಡಿರ್ತಕ್ಕಂಥವ್ರು ಯಾರು, ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಯಾರು, ಗೆದ್ದಂತ ತಂಡಕ್ಕೆ ಎಷ್ಟು ಮೊತ್ತ ಸಿಕ್ತು, ಯಾವ ಒಂದು ಸ್ಟೇಡಿಯಂ ಅಲ್ಲಿ ಪಂದ್ಯವನ್ನು ಆಡಿದ್ರು, ಈ ಎಲ್ಲ ಮಾಹಿತಿಗಳನ್ನು ನೋಡ್ಕೊಂಡ್ರೆ IPL ಮೇಲೆ WPL ಮೇಲೆ ಯಾವುದೇ ಕ್ವಶನ್ ಕೇಳಿದ್ರೆ ಆನ್ಸರ್ನ ಮಾಡ್ಬೋದು. ಜೊತೆಗೆ ಫೈನಲ್ ನಲ್ಲಿ ಯಾವ 2 ತಂಡಗಳು ಮುಖಾಮುಖಿ ಆಗಿದ್ವು ಇದು ಕೂಡ ಇಂಪಾರ್ಟೆಂಟ್. ಕೆಲವೊಮ್ಮೆ ನಿಮ್ನ ಟ್ರಿಕ್ಕಿ ಕ್ವಶನ್ಸ್ ಅಂತ ಹೇಳಿ WPL ನಲ್ಲಿ ಫೈನಲ್ ನಲ್ಲಿ ಯಾವ ತಂಡವನ್ನ ಸೋಲಿಸುವ ಮೂಲಕ ಮುಂಬೈ ಇಂಡಿಯನ್ಸ್ ತಂಡ ತನ್ನ ಪ್ರಶಸ್ತಿಯನ್ನ ಗೆದ್ದಿತ್ತು ಅಂತ ಈ ತರ ಪ್ರಶ್ನೆಗಳನ್ನ ಕೇಳ್ಬಿಡ್ತಾರೆ. ಹಾಗಾಗಿ ಫೈನಲ್ ಎಲ್ಲಿ ನಡೀತು, ಯಾವ ತಂಡಗಳ ನಡುವೆ ನಡೀತು, ಎಲ್ಲ ಮಾಹಿತಿಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಭಾರತದಲ್ಲಿ ಗುಲಾಮ ವಂಶವನ್ನ ಸ್ಥಾಪನೆ ಮಾಡಿದಂಥವ್ರು ಯಾರು? ಕುತುಬುದ್ದೀನ್ ಐಬಕ್ ಭಾರತದಲ್ಲಿ ಗುಲಾಮ ವಂಶವನ್ನ ಸ್ಥಾಪನೆ ಮಾಡಿದಂಥವರಾಗಿರ್ತಾರೆ 1506ರಿಂದ 1290. ನೆಕ್ಸ್ಟ್, 2025ರ ವಿಧಾನಸಭಾ ಚುನಾವಣೆಯ ನಂತರ ದೆಹಲಿಯ ಮುಖ್ಯಮಂತ್ರಿ ಆದಂಥವ್ರು ಯಾರು? ರೀಸೆಂಟ್ ಆಗಿರುವಂತಹ ಕರೆಂಟ್ ಅಫೇರ್ಸ್ ಇದು. ಸರಿಯಾದ ಉತ್ತರ ರೇಖಾ ಗುಪ್ತಾ ಅವರು 2025ರ ವಿಧಾನಸಭಾ ಚುನಾವಣೆ ಆದ್ಮೇಲೆ ದೆಹಲಿಯ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗಿರ್ತಾರೆ. ಇವರು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದವರಾಗಿರ್ತಾರೆ. ದೆಹಲಿಯಲ್ಲಿ ಸಾಮಾಜಿಕ ಮತ್ತು ರಾಜಕೀಯ ಕಾರಣಗಳಲ್ಲಿ ಸಕ್ರಿಯವಾಗಿ ತೊಡಕೊಂಡಿರ್ತಾರೆ. ಈ ಮೊದಲು ದೆಹಲಿಯಲ್ಲಿದ್ದಂತಹ ಸರ್ಕಾರ ಆಮ್ ಆದ್ಮಿ ಪಾರ್ಟಿಯ ಅರವಿಂದ್ ಕೇಜ್ರಿವಾಲ್ ಅವರ ನೇತೃತ್ವದ ಆಮ್ ಆದ್ಮಿ ಪಾರ್ಟಿಯ ಸರ್ಕಾರ ದೀರ್ಘ ಕಾಲದವರೆಗೆ ಅಲ್ಲಿ ಅಧಿಕಾರವನ್ನು ನಡೆಸಿತ್ತು. ಈಗ ಅದು ಪಕ್ಷ ಸೋಲನ್ನು ಅನುಭವಿಸಿದೆ ಈ 2025ರ ವಿಧಾನಸಭಾ ಚುನಾವಣೆಯಲ್ಲಿ. ನೆಕ್ಸ್ಟ್, ಕಾಶ್ಮೀರದ ಆಗ್ನೇಯ ಭಾಗದ ವೆರಿನಾಗ್ ನಲ್ಲಿ ಬುಗ್ಗೆಯಿಂದ ಯಾವ ನದಿ ಹುಟ್ಟುತ್ತೆ ಅಂತ ಕೇಳಿದರೆ ಸರಿಯಾದ ಉತ್ತರ ಜೀಲಂ ನದಿ ಹುಟ್ಟುತ್ತೆ. ನೆಕ್ಸ್ಟ್, ಭಾರತದ ಅತಿ ಉದ್ದವಾದ ರೈಲ್ವೆ ಸುರಂಗ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಪೀರ್ ಪಂಜಾಲ್ ಸುರಂಗ ಭಾರತದ ಅತಿ ಉದ್ದವಾದ ರೈಲ್ವೆ ಸುರಂಗವಾಗಿದೆ. ಜಮ್ಮು ಕಾಶ್ಮೀರದ ಬನಿಹಾಲ್ ಮತ್ತು ಕಾಜಿಗುಂಡ್ ರೈಲ್ವೆ ಮಾರ್ಗದಲ್ಲಿರ್ತಕ್ಕಂಥ 11 ಕಿಲೋಮೀಟರ್ ಉದ್ದದ ಸುರಂಗ ಇದೆ. ಮುಂದಿನ ಪ್ರಶ್ನೆ, ಅಲಕಾನಂದ ನದಿ ಉಗಮವಾಗುವಂತಹ ಸ್ಥಳವನ್ನ ಕೇಳಿದರೆ ಸತುಪಂತ್ ಹಿಮ ನದಿ ಅಲಕಾನಂದ ನದಿ ಉಗಮವಾಗುವಂತ ಸ್ಥಳವಾಗಿರುತ್ತೆ. ನೋಡಿ, ಅದೇ ರೀತಿ ಯಾವ ನದಿಗಳು ಎಲ್ಲೆಲ್ಲಿ ಸೇರೋದನ್ನ ಏನಂತ ಕರೀತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ಕೂಡ ಕೇಳ್ತಾರೆ. ಅಲಕಾನಂದ ನದಿ ಧೌಲಿಗಂಗಾ ನದಿಯನ್ನ ಸೇರುವಂತ ಸ್ಥಳವನ್ನ ವಿಷ್ಣು ಪ್ರಯಾಗ ಅಂತಾರೆ. ನಂದಾಕಿನಿ ನದಿಯನ್ನು ಸೇರುವಂತ ಸ್ಥಳವನ್ನ ನಂದಪ್ರಯಾಗ ಅಂತಾರೆ. ಪಿಂಡಾರ್ ನದಿಯನ್ನ ಸೇರುವಂತಹ ಸ್ಥಳವನ್ನ ಕರ್ಣಪ್ರಯಾಗ ಅಂತಾರೆ. ಮಂದಾಕಿನಿ ನದಿಯನ್ನ ಸೇರುವಂತ ಸ್ಥಳವನ್ನ ರುದ್ರಪ್ರಯಾಗ ಅಂತ ಕರೀತಾರೆ. ಇನ್ನು ಅಲಕಾನಂದ ನದಿ ಭಾಗೀರಥಿ ನದಿಯನ್ನ ಸೇರಿ ಕೊನೆಗೆ ಗಂಗಾ ನದಿ ಆಗೋದನ್ನ ದೇವಪ್ರಯಾಗ ಅಂತ ಕರೀತಾರೆ. 2025ರಲ್ಲಿ ವಿಶ್ವ ಜಲ ದಿನಾಚರಣೆಯ ಧ್ಯೇಯವಾಕ್ಯವೇನು? ಇಲ್ಲಿ ಜಲ ದಿನ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಭೂ ದಿನ ಅಂತ ಕೇಳ್ಬೋದು, ರೆಡ್ ಕ್ರಾಸ್ ದಿನ ಅಂತ ಕೇಳ್ಬೋದು, ರೈತರ ದಿನ ಅಂತ ಕೇಳ್ಬೋದು, ಪರಿಸರ ದಿನ ಅಂತ ಕೇಳ್ಬೋದು, ಅದರ ಧ್ಯೇಯವಾಕ್ಯಗಳನ್ನ ಕೇಳ್ಬೋದು. 2025ರ ವಿಶ್ವ ಜಲ ದಿನಾಚರಣೆಯ ಧ್ಯೇಯವಾಕ್ಯ ಹಿಮ ನದಿಯನ್ನ ಸಂರಕ್ಷಣೆ ಮಾಡಿ ಅಂತ. 1993ನೇ ಇಸ್ವಿಯಿಂದ ಪ್ರತಿ ವರ್ಷ ಮಾರ್ಚ್ 22ನೇ 22 ನೇ 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 22 ನೇ
ನೆಕ್ಸ್ಟ್, ಭಾರತ ಸಂವಿಧಾನದ 40ನೇ ತಿದ್ದುಪಡಿ ಬಗ್ಗೆ ಮಾಹಿತಿಯನ್ನು ಕೇಳಿದ್ದಾರೆ. ನಿಮಗೆ 1ರಿಂದ 4ನೇ ಭಾಗ ಅಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಇಂಡಿಯಾವರೆಗೂ ಭಾಗ 1ರಿಂದ ಭಾಗ 4 ತನಕ ಸಂಪೂರ್ಣವಾಗಿ ಗೊತ್ತಿರಲೇಬೇಕು. ಸಿಟಿಸನ್ಶಿಪ್ ಇಂದ ಆರಂಭ ಮಾಡಿದ್ರೆ ನಮ್ಮ ಪ್ರಸ್ತಾವನೆಯಿಂದ ನೋಡಿಕೊಂಡು ಸಿಟಿಸನ್ಶಿಪ್ ಬಂದು ಫಂಡಮೆಂಟಲ್ ರೈಟ್ಸ್ ತಗೊಂಡು ಆಮೇಲೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ತನಕ ನಿಮಗೆ ಕನ್ಫರ್ಮ್ ಆಗಿ ಎಲ್ಲ ಆರ್ಟಿಕಲ್ಗಳ ಬಗ್ಗೆ ಮಾಹಿತಿ ಇರಬೇಕಾಗುತ್ತೆ. ನೆಕ್ಸ್ಟ್, 2025 ಏಪ್ರಿಲ್ನಲ್ಲಿ 3 ವರ್ಷಗಳ ಅವಧಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ಹೊಸ ಉಪ ಗವರ್ನರ್ ಆಗಿ ನೇಮಕಗೊಂಡಂತವರು. ಇದೆಲ್ಲ ಕರೆಂಟ್ ಅಫೇರ್ಸ್ ಕ್ವಶನ್, ನಮ್ಮ ಕರೆಂಟ್ ಅಫೇರ್ಸ್ ಸೀರೀಸ್ ಅಲ್ಲಿ ಕವರ್ ಅಪ್ ಮಾಡಿರ್ತೀವಿ. ಸರಿಯಾದ ಉತ್ತರ ಪೂನಂ ಗುಪ್ತಾ. 3 ವರ್ಷಗಳ ಅವಧಿಗೆ RBI ನ ಹೊಸ ವೈಸ್ ಗವರ್ನರ್ ಆಗಿ ಪೂನಂ ಗುಪ್ತಾ ಅವ್ರನ್ನ ಆಯ್ಕೆ ಮಾಡಲಾಗಿದೆ ಏಪ್ರಿಲ್ 2025ರಲ್ಲಿ. ನೆಕ್ಸ್ಟ್, ಫೆಬ್ರವರಿ 2025ರ ಕರೆಂಟ್ ಅಫೇರ್ಸ್. ಭಾರತದಲ್ಲಿ ಹೊಸ ಮುಖ್ಯ ಚುನಾವಣಾ ಆಯುಕ್ತರನ್ನಾಗಿ ಯಾರನ್ನ ನೇಮಕ ಮಾಡಿದ್ದಾರೆ ಅಂತ ಜ್ಞಾನೇಶ್ ಕುಮಾರ್ ಅವರು. ನೆಕ್ಸ್ಟ್ ಕ್ವೆಶ್ಚನ್, ವಿಶ್ವದ ಅತಿ ಎತ್ತರದ ಪ್ರತಿಮೆ ಏಕತಾ ಪ್ರತಿಮೆ ಯಾವ ಅಣೆಕಟ್ಟಿನ ಬಳಿ ಇದೆ ಅಂತ ಕೇಳಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್, ರಿಪಿಟೇಟಿವ್ ಆಗಿ ಬರೋ ಸಾಧ್ಯತೆ ಕೂಡ ಇದೆ. ಸರ್ದಾರ್ ಸರೋವರ ಅಣೆಕಟ್ಟಿನಲ್ಲಿ ಇದು ಕಂಡು ಬರುತ್ತೆ. 182 ಮೀಟರ್ ಅಂದ್ರೆ 597 ಅಡಿ ಎತ್ತರದಲ್ಲಿ ಈ ಪ್ರತಿಮೆ ಕಂಡು ಬರುತ್ತೆ. ಭಾರತದ ಗುಜರಾತ್ ರಾಜ್ಯದ ನರ್ಮದಾ ನದಿಯ ಕೆವಾಡಿಯಾ ಕಾಲೋನಿಯ ನರ್ಮದಾ ನದಿಗೆ ಎದುರಾಗಿರುವಂತಹ ಸರ್ದಾರ್ ಸರೋವರ ಅಣೆಕಟ್ಟಿನ ಮೇಲೆ ಇದನ್ನ ನಿರ್ಮಾಣ ಮಾಡಲಾಗಿದೆ. ಇದರ ಶಿಲ್ಪಿ ಯಾರಪ್ಪ ಅಂದ್ರೆ ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರಾದ ರಾಮ್ ವಿ ಸುತಾರನ್ ಅವರು ಇದರ ಶಿಲ್ಪಿಯಾಗಿರ್ತಾರೆ. ಇದನ್ನ ಪಟೇಲರ 143ನೇ ಜನ್ಮದಿನವಾದ 31 ಅಕ್ಟೋಬರ್ 2018ರಂದು ದೇಶದ ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡಿದರು. ನೆಕ್ಸ್ಟ್ ಕ್ವೆಶ್ಚನ್ ಈ ತರ ಇದೆ, ಭಾರತದಲ್ಲಿ ಅತಿ ಹೆಚ್ಚು ಚಹಾವನ್ನ ಉತ್ಪಾದನೆ ಮಾಡುವಂತ ರಾಜ್ಯ ಯಾವುದು ಅಂತ ಕ್ವೆಶ್ಚನ್. ಸರಿಯಾದ ಉತ್ತರ ಅಸ್ಸಾಂ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಕಾಮರೂಪ ಅನ್ನೋದು ಅಸ್ಸಾಂನ ಹಳೆಯ ಹೆಸರಾಗಿದೆ. ಅಸ್ಸಾಂ ಭೂತಾನ್ ಮತ್ತು ಬಾಂಗ್ಲಾದೇಶಗಳ ಜೊತೆ ಅಂತಾರಾಷ್ಟ್ರೀಯ ಗಡಿಯನ್ನ ಹಂಚಿಕೊಂಡಿದೆ. ನೋಡಿ, ಈಶಾನ್ಯ ರಾಜ್ಯಗಳು ಅಂತ ಬಂದಾಗ ಈಶಾನ್ಯ ರಾಜ್ಯಗಳು ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನು ಹೊಂದಿರ್ತವೆ ಅಕ್ಕಪಕ್ಕ ಇರುವಂತಹ ದೇಶಗಳ ಜೊತೆ. ಅದನ್ನ ನೋಡ್ಕೋಬೇಕು, ಯಾವ ರಾಜ್ಯದ ಜೊತೆ ಗಡಿಯನ್ನ ಹೊಂದಿದೆ, ಜೊತೆಗೆ ಯಾವ ದೇಶದ ಜೊತೆ ಗಡಿಯನ್ನ ಹೊಂದಿದೆ ಅಂತ ನೋಡ್ಕೋಬೇಕು. ಇನ್ನು ಭಾರತದ ಒಳಗೆ ಯಾವ ರಾಜ್ಯಗಳ ಜೊತೆ ಗಡಿಯನ್ನ ಹೊಂದಿವೆ ಅಂತ ನೋಡ್ಕೋಬೇಕಾಗತ್ತೆ, ಇಂಪಾರ್ಟೆಂಟ್. ನೆಕ್ಸ್ಟ್, ಹಾಗೆ ರಾಜ್ಯಗಳ ಬಗ್ಗೆ ತಿಳ್ಕೊತಾ ಇರ್ಬೇಕಾದ್ರೆ ಅಲ್ಲಿಯ ನೃತ್ಯ ಪ್ರಕಾರಗಳು, ಅಲ್ಲಿಯ ಬಹಳ ಪ್ರಸಿದ್ಧವಾದ ಜನರುಗಳ ಬಗ್ಗೆ ಮಾಹಿತಿನ ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ಇವತ್ತಿನ ಕೊನೆ ಕ್ವೆಶ್ಚನ್ ಇದು. ಭಾರತ ಮತ್ತು ಅಮೆರಿಕ ನಡುವಿನ ದ್ವಿಪಕ್ಷೀಯ ಜಂಟಿ ಮಿಲಿಟರಿ ವ್ಯಾಯಾಮ ಯುದ್ಧಾಭ್ಯಾಸ್ 20ನೇ ಆವೃತ್ತಿ ರಾಜಸ್ಥಾನದ ಯಾವ ಸ್ಥಳದಲ್ಲಿ ಮುಕ್ತಾಯವಾಯಿತು ಅಂತ ಸೆಪ್ಟೆಂಬರ್ 2024ರ ಕರೆಂಟ್ ಅಫೇರ್ಸ್ ಅಂತ ಕೇಳಿರುವಂತ ಪ್ರಶ್ನೆ ಇದು. ಇದು ಬಿಕಾನೇರ್ ಅನ್ನೋದು ರಾಜಸ್ಥಾನದಲ್ಲಿ ಕಂಡುಬರುವಂತಹ ಸ್ಥಳ, ಅಲ್ಲಿ ಇದನ್ನ ನಡೆಸಲಾಗಿತ್ತು. ಭಾರತ ಮತ್ತು ಅಮೆರಿಕ ನಡುವೆ ಈ ಒಂದು ಜಂಟಿ ಮಿಲಿಟರಿ ವ್ಯಾಯಾಮ ನಡೆದಿತ್ತು. 20ನೇ ಆವೃತ್ತಿ ಇದಾಗಿತ್ತು. ಓಕೆ, ಯುದ್ಧಾಭ್ಯಾಸ ಅಂತ. 3 ಶಿಫ್ಟ್ಗಳಿಂದ ಸುಮಾರು ಕ್ವಶನ್ಸ್ ಬಂದಿರ್ತವೆ. ನಿಮಗೆ ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂದ್ರೆ 100ಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನ ನಾನು ಸಂಗ್ರಹ ಮಾಡಬೇಕು. ಆದ್ರೆ ಅಫಿಷಿಯಲ್ ಕ್ವಶನ್ಸ್ ನನಗೆ ತಿಳಿದಿರುವಂತಹ ಮತ್ತು ಇಂಟರ್ನೆಟ್ ನಲ್ಲಿ ಅವೈಲೇಬಲ್ ಇರುವಂತಹ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನ ಮಾತ್ರ ಇಲ್ಲಿ ತಗೊಂಡಿದ್ದೀನಿ. ಮತ್ತಷ್ಟು ಕ್ವಶನ್ಸ್ ಸಿಕ್ಕಿದ್ರೆ ನಾಳೆ ಇದನ್ನ ಇನ್ನಷ್ಟು ಆಡ್ ಮಾಡ್ತೀನಿ, ನೀವು ಅದನ್ನ ನೋಡ್ಕೋಬಹುದಾಗಿರುತ್ತೆ. ಸದ್ಯಕ್ಕೆ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟು ಕ್ವಶನ್ಸ್ ಅವೈಲೇಬಲ್ ಇದೆ. ಇದನ್ನ ನೋಡಿಕೊಂಡು ಎಕ್ಸಾಮ್ಗೆ ಇನ್ನೊಂದು ವಾರ 10 ದಿನ ಎಕ್ಸಾಮ್ ಇರ್ತಕ್ಕಂಥವ್ರು ಈ ನಿಟ್ಟಿನಲ್ಲಿ ಪ್ರಚಲಿತ ವಿದ್ಯಮಾನಗಳಲ್ಲಿ ಕೇಳ್ತಾ ಇದ್ದಾರೆ, ಯಾವ ವಿಷಯಗಳ ಮೇಲೆ ಕೇಳ್ತಾ ಇದ್ದಾರೆ ಅಂತ ನೋಡಿಕೊಂಡು ಅದರ ನಿಟ್ಟಿನಲ್ಲಿ ತಯಾರಿಯನ್ನು ಮಾಡಿಕೊಂಡು ಎಕ್ಸಾಮಿನೇಷನ್ನ ಬರ್ರಿ ಅಂತ ಹೇಳ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಜೊತೆಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಪ್ಪು, ಟೆಲಿಗ್ರಾಮು ಎಲ್ಲರ ಲಿಂಕ್ ಇದೆ. ಪೇಯ್ಡ್ ನೋಟ್ಸ್ಗಳು ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡ್ಬೋದು ವಾಟ್ಸಪ್ ಮೂಲಕ. ನಿಮಗೆ ಪೇಯ್ಡ್ ನೋಟ್ಸು, ಕರೆಂಟ್ ಅಫೇರ್ಸ್ ನೋಟ್ಸು, RRBಯ ಕ್ವಶನ್ ಪೇಪರ್ಸು ಮತ್ತು RRBಯ ಪೇಯ್ಡ್ ಟೆಲಿಗ್ರಾಮ್ ಗ್ರೂಪ್ ಇದೆ ನಮ್ಮ ಹತ್ರ. ಪೇಯ್ಡ್ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮಗೆ 300ಕ್ಕಿಂತ ಹೆಚ್ಚು PDF ನೋಟ್ಸ್ಗಳು ಅವೈಲೇಬಲ್ ಇರ್ತವೆ. 99 ರುಪೀಸನ್ನು ಪೇ ಮಾಡಿ ನೀವು ಅಲ್ಲಿಗೆ ಜಾಯ್ನ್ ಆದರೆ ಇಲ್ಲೆಲ್ಲ ಕ್ಲಾಸ್ ನೋಟ್ಸ್ ಏನಿರುತ್ತೆ ಎಲ್ಲ ನಿಮಗೆ ಅಲ್ಲಿ ಫ್ರೀಯಾಗಿ ಸಿಗುತ್ತೆ. ಸಿಗೋಣ ಮತ್ತೊಂದು ವಿಡಿಯೋ. ಎಲ್ರಿಗೂ ಧನ್ಯವಾದಗಳು.